ನಾಯಕತ್ವ ಗೊಂದಲ ಶೀಘ್ರದಲ್ಲೇ ಪರಿಹಾರ, ಕಾಲ ಸನ್ನಿಹಿತವಾಗಿದೆ ಎಂದ ಸಿಎಂ ಆಪ್ತ ಸತೀಶ್ ಜಾರಕಿಹೊಳಿ. ನಾಯಕತ್ವ ಗೊಂದಲ ಶೀಘ್ರದಲ್ಲೇ ಪರಿಹಾರ ಆಗುತ್ತೆ, ಕಾಲ ಸನ್ನಿಹಿತವಾಗಿದೆ. ಸತೀಶ್ ಜಾರಕಿಹೊಳಿ ಮಾತು. ಗೊಂದಲ ಇತ್ಯರ್ಥ ಮಾಡಲೇಬೇಕು. ಸಿಎಂ ಡಿಸಿಎಂ ಸಂಪುಟ ವಿಚಾರದಲ್ಲಿ ಗೊಂದಲ ಇತ್ಯರ್ಥ ಮಾಡಿ ಅಂತ ಹೇಳಿರುವೆ. ಪಕ್ಷದಲ್ಲಿ ಗೊಂದಲ ಇರೋದು 100% ನಿಜ. ಪಕ್ಷಕ್ಕಾಗಿ ದುಡಿದಿದ್ದೇನೆ, ಕೂಲಿ ಕೊಡಿ ವಿಚಾರ. ಡಿಕೆ ಶಿವಕುಮಾರ್ ವಾದ ತಪ್ಪಿಲ್ಲ ಎಂದ ಸತೀಶ್ ಜಾರಕಿಹೊಳಿ. ಸ್ವಾಭಾವಿಕವಾಗಿ ಎಲ್ಲರೂ ಕೇಳಿಯೇ ಕೇಳುತ್ತಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಗೊಂದಲ ಇಲ್ಲ ಅಂತ ಅಲ್ಲ, 100% ಗೊಂದಲ ಇದೆ. ಅದು ಎಲ್ರಿಗೂ ಕೂಡ ಅರ್ಥ ಆಗಿದೆ. ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಅಂತ, ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಗೊಂದಲಗಳು ನಡೀತಾ ಇದೆ ಅಂತ. ಹಾಗಾಗಿ ಗೊಂದಲ 100% ಆಗಿದೆ. ಪಕ್ಷಕ್ಕಾಗಿ ದುಡ್ದಿದ್ದೀನಿ, ಕೂಲಿ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ಡಿಕೆ ಶಿವಕುಮಾರ್ ಅವರು ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಯಾಕೆ ತಡ ಬಂದಿದೆ, ಕಾಲ ಕೂಡಿ ಬಂದಿದೆ. ಶಾರ್ಟ್ಲಿ ಆಗ್ತದೆ, ಪರಿಹಾರ ಬರ್ತಿ ಮಾಡ್ಲೇಬೇಕು. ಯಾಕಂದ್ರೆ ಅದಕ್ಕೆ ಯಾವ್ದಾದ್ರು ವಿದ್ಯಾರ್ಥಿ ಮಾಡ್ಲೇಬೇಕು. ಹೈಕಮಾಂಡ್ ಕಾಲ ಸನ್ನಿಹಿತವಾಗಿದೆ. ಚುನಾವಣೆ ಏನು ರಿಸಲ್ಟ್ ಬರ್ತದ ಮುಂಚೆ ಕೂಡ ಅಧ್ಯಕ್ಷ ಬದಲಾವಣೆ ಇರ್ಬೋದು, ಸಚಿವ ಸಂಪುಟ ವಿಚಾರ ಇರ್ಬೋದು, ಅದ್ ಆಗ್ಬೇಕಂತೇಳಿ ಒತ್ತಾಯ ಮಾಡಿದ್ವಿ ಸರ್. ಸಚಿವರ ಬೇಡಿಕೆ ಇದೆ, ನಮಗೂ ಕೊಡ್ರಿ ಹೇಳಿದ್ದು. ಗೊಂದಲ ಇದೆ, ಸಿಎಂ ನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವ್ ಹೇಳಿದ್ವಿ ಪದೇ ಪದೇ. ಅದು ಅಧ್ಯಕ್ಷ ಬದಲಾವಣೆ, ಸಿಎಂ ಬದಲಾವಣೆ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಕೂಡ ಇದನ್ನ ಹೇಳಿದ್ವಿ. 100% ಇನ್ನೂ 1% ಗೊಂದಲ ಇದೆ. ಅದೇ ಇಲ್ಲ, ಪಾರ್ಟಿಕಲಿ ಪಾರ್ಟಿಗೆ ಗೊಂದಲ ಯಾವುದೇ ಬಿಜೆಪಿಯಲ್ಲಿ ಗೊಂದಲ ಎಲ್ಲ ನೋಡ್ತಾರೆ. JDS ನಲ್ಲಿ ಗೊಂದಲ ಇಲ್ಲ, ಬೇರೆ ಪಕ್ಷದಲ್ಲಿ ಗೊಂದಲ ಇದೆ. ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಸರಿಪಡಿಸ್ಲಿಕ್ಕೆ ಹೈಕಮಾಂಡ್ ಇದೆ, ಹೋಗ್ತಾರೆ. ಅವ್ರೇನು ಹೊಸದೇನಲ್ಲ. ಡೆಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ. ಅವ್ರ ಮಂತ್ರಿ ಇದಾರ, ಅಧ್ಯಕ್ಷ ಇದಾರ, ಮುಂಚೆಯಿಂದ ಹೋಗತಾರ. ಇದೇನು ಹೊಸದಲ್ಲ. ಅದೆಲ್ಲರಿಗೂ ಸ್ವಾಭಾವಿಕ. ಎಲ್ಲರೂ ಕೇಳಿದಾರೆ, ಕೇಳ್ತಾರೆ. ಫಸ್ಟ್ ಎಲ್ಲ ಕೇಳೋದ್ರ ತಪ್ಪಿಲ್ಲ ಅಂತ ನಾವು ಹೇಳಿದೀವಿ. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಬಹಳಷ್ಟು ಜನ ಟ್ರಾವೆಲ್ ಆಗ್ಯಾರ. ಸತೀಶ್ ಜಾರಕಿಹೊಳಿ ಹೇಳಿಕೆ ಇದು. ಪಕ್ಷಕ್ಕಾಗಿ ದುಡ್ದಿದ್ದಾರೆ, ಕೂಲಿ ಕೊಡಿ ಅನ್ನೋದ್ರಲ್ಲಿ ಯಾವುದು ತಪ್ಪಿಲ್ಲ ಅಲ್ವಾ? ಕೇಳ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಮತ್ತು ಹೈಕಮಾಂಡ್ ನಿರ್ಧಾರ ಮಾಡಲಿ ಅಂತಾನೆ ಇದೀಗ ಡಿಕೆ ಬ್ರದರ್ಸ್ ದೆಹಲಿಗೆ ಹೋಗಿ ಜಾಂಡ ಹೂಡಿದ್ದಾರೆ. ಬಟ್ ಇಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ತುಂಬಾ ಒಂದು ರೀತಿಯಾಗಿ ಅವರವರ ಪಕ್ಷದಲ್ಲೇ ಕೂಡ ಅವರವರ ಮಧ್ಯೆ ಸಾಕಷ್ಟು ಗೊಂದಲಗಳು ಉಂಟಾಗ್ತಾ ಇದ್ದಾವೆ.